ಗೈಸ್, ವೆಲ್ಕಮ್ ಟು ಸಲೋಮಿ ಡಿಸೋಜಾ ಯೂಟ್ಯೂಬ್ ಚಾನಲ್. ನಾನು ಸ್ವಲ್ಪ ದಿನಗಳ ಹಿಂದೆ ಒಂದು ಹೋಮ್ ಟೂರ್, ಕುವೈಟ್ ರಿಲೇಟೆಡ್ ಹೋಮ್ ಟೂರ್ ಮಾಡಿ ನನ್ನ ತಂಗಿ ಚಾನಲ್ಗೆ ಅಪ್ಲೋಡ್ ಮಾಡೋಕ್ಕೆ ಕಳಿಸಿದ್ದೆ. ಅದರಲ್ಲಿ ಹೇಳಿದ್ದೆ ಕುವೈಟ್ ರಿಲೇಟೆಡ್ ವಿಡಿಯೋಸ್ ಬೇಕಿದ್ರೆ ಕಮೆಂಟ್ಸ್ ಮಾಡಿ ಅಂತ. ಅದರಲ್ಲಿ ಕಮೆಂಟ್ಸ್ ಕೂಡ ಬಂದಿದ್ದೆ, ಕುವೈಟ್ ರಿಲೇಟೆಡ್ ವಿಡಿಯೋಸ್ ಬೇಕು ಅಂತೇಳಿ. ಅದರೊಟ್ಟಿಗೆ ನಾನೊಂದು ಚಾಲೆಂಜ್ ಕೂಡ ಹಾಕಿದ್ದೆ ನನ್ನ ತಂಗಿಗೆ. ನಾನು ಮಾಡಿದ ವ್ಲಾಗ್ಗೆ 1.5K ವ್ಯೂಸ್ ಬಂದರೆ ನಾನು ಇನ್ನೊಂದು ವ್ಲಾಗ್ ಮಾಡಿ ನಾನು ಅವಳಿಗೆ ಕಳಿಸ್ತೀನಿ ಅಂತೇಳಿ. ಸೊ ಇವತ್ತು 1.5K ವ್ಯೂಸ್ ಬಂದಿದೆ. ಸೊ ನಾನು ಈಗ ಇವತ್ತೊಂದು ಲೋ ಟೈಡ್ ಫಿಶಿಂಗ್ ವ್ಲಾಗ್ ಮಾಡಿ ಕಳಿಸ್ತಾ ಇದ್ದೀನಿ. ಲೋ ಟೈಡ್ ಫಿಶಿಂಗ್ ಕುವೈಟ್ನಲ್ಲಿ. ಇವತ್ತು ನಾವು ಕುವೈಟ್ನಲ್ಲಿ ಲೋ ಟೈಡ್ ಫಿಶಿಂಗ್ಗೆ ಹೋಗ್ತಿದ್ದೀವಿ. ನಾನು, ನನ್ನ ಹಸ್ಬೆಂಡ್ ಹಾಗೂ ನನ್ನ ಬ್ರದರ್ ಇನ್ ಲಾ. ಈ ಲೋ ಟೈಡ್ ಅಂತ ಹೇಳಿದ್ರೆ ಸಮುದ್ರದ ಅಲೆಗಳು ಇಳಿತದಲ್ಲಿರ್ತವೆ. ಸೊ ನಮಗೆ ನೀರಲ್ಲಿ ಇಳಿದು ಫಿಶಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ. ಹೈ ಟೈಡ್ ಇದ್ರೆ ನಮಗೆ ನೀರಲ್ಲಿ ಇಳಿಯೋಕೆ ಆಗೋದಿಲ್ಲ, ಜಸ್ಟ್ ಬ್ರಿಡ್ಜ್ ಮೇಲೆ ನಿಂತು ಗಾಳ ಹಾಕ್ಬೋದು. ಸೊ ನಾವು ಇವತ್ತು ಆ್ಯಪ್ನಲ್ಲಿ ನೋಡಿದ ಹಾಗೆ ಲೋ ಟೈಡ್ ಕೂಡ ಇದೆ, ವಿಂಡ್ ಕೂಡ ಕಮ್ಮಿ ಇದೆ. ಸೊ ನಮಗೆ ನೀರಲ್ಲಿ ಇಳಿದು ಫಿಶಿಂಗ್ ಮಾಡ್ಬೋದು. ಮೀನು ಹಾಗೂ ಏಡಿ ಸಿಗುತ್ತೆ ಯೂಶ್ವಲಿ ಇಲ್ಲಿ. ನಿನ್ನೆ ಕೂಡ ಹೋಗಿದ್ವಿ. ನಿನ್ನೆ ನಮಗೆ 4-5 ಮೀನು ಹಾಗೂ 20-25 ಏಡಿ ಸಿಕ್ಕಿತ್ತು, ಆದರೆ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ. ನನ್ನ ಲಾಸ್ಟ್ ವಿಡಿಯೋದಲ್ಲಿ ಕಮೆಂಟ್ ಕೂಡ ಬಂದಿತ್ತು ಕುವೈಟ್ ರಿಲೇಟೆಡ್ ವಿಡಿಯೋಸ್ ಮಾಡಿ ಅಂತೇಳಿ. ಸೊ ಇವತ್ತು ನಾವು ಕುವೈಟ್ ಸಾಲ್ಮಿಯಾ ಏರಿಯಾದಲ್ಲಿ ಲೋ ಟೈಡ್ ಫಿಶಿಂಗ್ಗೆ ಹೋಗ್ತಿದ್ದೀವಿ. ಹೋಪ್ ನಮಗೆ ಒಳ್ಳೆ ಮೀನು ಸಿಗುತ್ತೆ ಅಂತ ಟ್ರೈ ಮಾಡುವ. ಆ್ಯಪಲ್ಲಿ ಲೋ ಫಿಶಿಂಗ್ ಆಕ್ಟಿವಿಟಿ ತೋರಿಸ್ತಾ ಇದೆ, ಆದರೂ ನಾವು ಟ್ರೈ ಮಾಡುವ ಎಷ್ಟು ಮೀನು ಸಿಗುತ್ತೆ ಅಂತ ಹೇಳಿ. ಬನ್ನಿ ಹೋಗೋಣ. ಹಾಯ್ ಗಾಯ್ಸ್, ನಾವೀಗ ಸಲ್ಮಿಯಾ ಫಿಶಿಂಗ್ ಸ್ಪಾಟಿಗೆ ರೀಚ್ ಆಗಿದ್ದೇವೆ. ನೋಡುವ ಎಷ್ಟು ಫಿಶ್ ಸಿಗ್ತದಂತ. ಸೊ ಇದು ನಮ್ಮ ಫಿಶಿಂಗ್ ಇಕ್ವಿಪ್ಮೆಂಟ್ಸ್. ನೆಟ್ ಇದೆ ಇಲ್ಲಿ. ಎರಡು ಸಾಕಲ್ಲ? ಸಾಕು. ಇಲ್ಲಿ ನೋಡ್ಬೋದು ನೀರು ತುಂಬ ಕೆಳಗಡೆ ಹೋಗಿದೆ. ಇಲ್ಲಿವರೆಗೆ ನೀರಿರುತ್ತೆ. ಇಲ್ಲದ್ರೆ ಇವತ್ತು ಆ ಕಾರ್ನರ್ ನಿಮಗೆ ವಿಡಿಯೋದಲ್ಲಿ ಕಾಣಲಿಕ್ಕಿಲ್ಲ, ಆದರೆ ನೀರು ತುಂಬ ಕೆಳಗಡೆ ಹೋಗಿದೆ. ಸೊ ನಾನು ನನ್ನ ಹಸ್ಬೆಂಡ್ ಈಗ ಹೋಗ್ತಾ ಇದ್ದೀವಿ. ಹಸ್ಬೆಂಡ್ ಫ್ರೆಂಡ್ ಸ್ವಲ್ಪ ಲೇಟ್ ಆಗುತ್ತೆ ಬರಲಿಕ್ಕೆ. ಸೊ ಅವರು ನಮ್ಮನ್ನು ಮತ್ತೆ ಬಂದು ಜಾಯ್ನ್ ಆಗ್ತಾರೆ. ತುಂಬ ಸ್ಟೋನ್ಸ್ ಇದೆ, ಜಾಗ್ರತೆಯಾಗಿ ನಡಿಬೇಕು. ಸಣ್ಣ ಸಣ್ಣ ಮೀನು ತುಂಬ ಹಾರ್ತಾ ಇದೆ ಇಲ್ಲಿ, ಆದರೆ ಇದನ್ನು ಹಿಡಿಯೋಕ್ಕಾಗಲ್ಲ. ಹಿಡಿದ್ರೂ ಅದು ಯೂಸ್ ಇಲ್ಲ. ನೋಡ್ಬೋದು, ಇವತ್ತು ವೈಫ್ ಇದು ಫಸ್ಟ್ ಕ್ಯಾಚ್ ಆಗಿದೆ. ಆಯ್ತು ಇವತ್ತು. ತುಂಬ ದೊಡ್ಡದೇನಲ್ಲ, ಆದ್ರೂ ಪರವಾಗಿಲ್ಲ. ಒಂದು ಫಸ್ಟ್ ಕ್ಯಾಚ್. ವೈಫ್ ಇದು ಫಸ್ಟ್ ಕ್ಯಾಚ್ ಆಫ್ ದಿ ಈವ್ನಿಂಗ್ ಇವತ್ತು. ಓಪನಿಂಗ್ ಆಯಿತು. ಹೋಪ್ ಒಳ್ಳೆ ಸಿಗುತ್ತೆ ಅಂತ ಇನ್ನು ಕೂಡ. ಸೊ ನೋಡಿ ಗೈಸ್, ಈಗ ನನಗೆ ನನ್ನ ಹಸ್ಬೆಂಡಿಗೆ ಕೂಡ 2 ಏಡಿ ಸಿಕ್ಕಿದೆ. ಸೊ ಇವತ್ತು ನಮ್ಮ ಫಿಶಿಂಗ್ ಸಕ್ಸಸ್ಫುಲ್ ಆಗುವ ಕಡೆ ಹೋಗ್ತಾ ಇದೆ. ನೀರು ನೋಡಿ ಅಷ್ಟೊಂದು ಕ್ಲಿಯರ್ ಆಗಿಲ್ಲ, ಆದರೂ ಇವರು 2 ಏಡಿ ಹುಡುಕಿದ್ದಾರೆ. ಇಲ್ಲೊಂದಿದೆ. ಸೊ ಇದರ ಒಳಗೆ ಒಂದಿದೆ. ಇದೆರಡು, ನಾನು 2 ಹಿಡ್ದಿದ್ದೀನಿ. ಸೊ ನೋಡುವ ಮುಂದೆ ಎಷ್ಟು ಸಿಗುತ್ತೆ ಅಂತ. ಇದು ನೋಡಿ, ಇಲ್ಲಿದು ವ್ಯೂ ಹೇಗಿದೆ ಅಂತ. ಸೊ ಈ ಫಿಶ್ ನೋಡಿ, ಇದಕ್ಕೆ ಏನಂತಾರೆ ಅಂತ ಗೊತ್ತಿಲ್ಲ. ಯಾರಿಗಾದ್ರು ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ನೋಡಿ, ಇದು ಕೂಡ ಇವರು ಹಿಡಿದದ್ದು. ಇಲ್ಲಿ ನೋಡಿ ಗೈಸ್, ಇನ್ನೊಂದು ಮೀನು ಸೇಮ್ ಅದೇ ಥರ. ಸೊ ಇದರದ್ದು ಸಹ ಹೆಸರು ಸೇಮ್ ಮೀನು. ನೋಡಿ, ಹೆಸರು ಕಮೆಂಟ್ ಮಾಡಿ.
ಕನ್ನಡದಲ್ಲಿ, ತುಳುವಲ್ಲಿ, ಇಂಗ್ಲೀಷಲ್ಲಿ ಇದಕ್ಕೆ ಏನು ಹೇಳ್ತಾರಂತ ಕಮೆಂಟಲ್ಲಿ ತಿಳಿಸಿ. ನೋಡ್ಬೋದು ವೈಫಿಗೊಂದು 300 ಗ್ರಾಮ್ ಆಗ್ಬೋದು ಒಂದು ಕ್ಯಾಶ್ ಆಗಿದೆ. ವೆಲ್ ಡನ್ ಹೋಗ್ತಾ ಇದೆ. ಇಷ್ಟು ತನಕ ನಮಗೊಂದು 4-5 ಮೀನು, 6-7 ಏಡಿ ಸಿಕ್ಕಿದೆ. ಇನ್ನೂ ನಾವೊಂದು ಹಾಫ್ ಆನ್ ಅವರ್ ಹೀಗೆ ವಾಕ್ ಮಾಡಬೇಕು ಅಂತ ಇದ್ದೀವಿ. ನೋಡುವ ಏನಾಗುತ್ತೆ ಅಂತ. ಇಲ್ಲಿ ನೋಡಿ, ನನ್ನ ಗಂಡನ ಫ್ರೆಂಡ್ ಬಂದು ಆ್ಯಡ್ ಆಗಿದ್ದಾರೆ ನಮ್ಮ ಜೊತೆ. ಅಲ್ಲಿ ಒಬ್ಬರು ನನ್ನ ಗಂಡನ ಫ್ರೆಂಡು. ಸೊ ಈಗ ಇವರು ಕೂಡ ನಮ್ಮ ಜೊತೆ ಮೀನು ಹಿಡಿಲಿಕ್ಕೆ ರೆಡಿ ಆಗಿದ್ದಾರೆ. ನೀನು ಕನ್ನಡ ಬರ್ತಿಲ್ಲ. ನೀನು ಕನ್ನಡದಲ್ಲಿ ಮಾತಾಡಬೇಕು. ಇವರಿಗೆ ಕನ್ನಡ ಬರಲ್ಲ, ಆದರೆ ನಾವಿನ್ನು ಕನ್ನಡ ಮಾತಾಡಲಿಕ್ಕೆ ಕಲಿಸ್ತೇವೆ. ಗೋವನ್. लाइट घाल नहीं तकलीफ लगी ना दे पैसा ले ना लाइट तकलीफ घाल म्हणता कसला कलर दिसा ना घर अशा भी काही दिसतात तर अशा भी दिसतात लाइट कलर दिसतात लाइट कलर कहीं गेले टंकी गेली मीडियम आणतो नट यू कैन यूज ना वाह ಬಾಬಾ ಇಷ್ಟೇ ವಿಡಿಯೋ ಕಾಡೋದು ಉಲೋಂಗ್ ಬಿ ಅಷ್ಟೇ ಇದೆ. ಹೆಲೋ ಗೈಸ್, ಕನ್ನಡದಲ್ಲಿ ಮಾತಾಡಿ ಗೈಸ್. ಹೌದು, ಕನ್ನಡದಲ್ಲಿ ಮಾತಾಡಬೇಕು. ಕನ್ನಡ ಬರ್ತಿಲ್ಲ. ರೋಹಿತ್ ಕನ್ನಡದಲ್ಲಿ ಮಾತಾಡ್ತಾರೆ. ನೋಡ್ಬೋದು, ಝೀರೋ ವಿಸಿಬಿಲಿಟಿ, ಏನು ಕಾಣೋದಿಲ್ಲ. ನಮ್ಮ ಫ್ರೆಂಡ್ಸ್ ಎಲ್ಲ ಬಂದು ನೀರೆಲ್ಲ ಕಳಂಕ ಮಾಡಿದ್ರು, ಗಲೀಜು ಮಾಡಿದ್ರು. ಗುಬ್ ಗುಬ್ أنا بدي بشوف شلون في شوف انت؟ بس لمبة شوف 100 100 त्यांचं कार्ड निकाल दे काय पिंक सवय खाली माझं रे हे बघ तुझ्या साईड आली पहिला ನಮ್ಮದೀಗ ಫಿಶಿಂಗ್ ಆಯಿತು, ವಾಪಸ್ ಹೋಗ್ತಾ ಇದ್ದೀವಿ. ಇಲ್ಲಿ ವ್ಯೂ ನೋಡಿ ಹೇಗಿದೆ ಅಂತ. ನೋಡಿ, ಇವತ್ತು ನಾವು ಹಿಡಿದ ಮೀನು ಮತ್ತು ಏಡಿ ಜಾಸ್ತಿ ಸಿಗಲಿಲ್ಲ, ಆದರೂ ಪರವಾಗಿಲ್ಲ, ಇವತ್ತಿಗೆ ಸಾಕು. ನೋಡಿ ನಮ್ಮ ಇಕ್ವಿಪ್ಮೆಂಟ್ಸ್. 3. ಸೊ ನಾವೀಗ ಫಿಶಿಂಗ್ ಮುಗಿಸಿ ಮನೆ ಕಡೆ ಹೊರಡ್ತಾ ಇದ್ದೀವಿ. ಸೊ ಇಲ್ಲಿ ನನ್ನ ಜೊತೆ ನನ್ನ ಗಂಡ ಇದ್ದಾರೆ, ನಾನು, ನಮ್ಮ ಫ್ರೆಂಡ್ಸ್ ಬಂದವರು ಇನ್ನೊಂದು ಕಾರಲ್ಲಿ ಹೋಗ್ತಿದ್ದಾರೆ. ಸೊ ನಾವಿಬ್ಬರೀಗ ಮನೆಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ಫುಲ್ ಈ ಥರ ವ್ಯೂ ಇದೆ. ಆಮೇಲೆ ಇಲ್ಲಿ ಸೀ ಸೈಡ್. ನಡೆದು ಸುಸ್ತಾಗಿದೆ, ಕಾಲು ನೋಯ್ತಾ ಇದೆ, ತುಂಬ ಹಸಿವಾಗ್ತಿದೆ. ಈಗ ಮನೆಗೆ ಹೋಗಿ ಏನಾದರೂ ಊಟಕ್ಕೆ ರೆಡಿ ಮಾಡಬೇಕು. ಇಲ್ಲಾಂದರೆ ಹೋಗೋ ದಾರಿಯಲ್ಲಿ ಒಂದು ಜ್ಯೂಸ್ ಏನಾದರೂ ತೆಗೆದು ಕುಡಿಬೇಕು. ತುಂಬ ಹೊಟ್ಟೆ ಹಸಿವಾಗ್ತಾ ಇದೆ. ನೋಡ್ಬೋದು ಗೈಸ್, ಮುಳ್ಳು ಎಲ್ಲ ಕಾಲಿಗೆ ಮುಳ್ಳು ಚುಚ್ಚಿದೆ. ನಾನು ಇಲ್ಲಿಂದ ಮೀನು ಏಡಿ ಹಿಡಿಬೇಕಾದ್ರೆ ಎಂತೆಂಥ ಹರಸಾಹಸ ಮಾಡಬೇಕು. ನೋಡ್ಬೋದು, ಈ ದಾರಿಯಲ್ಲೇ ವಾಪಸ್ ಹೋಗಬೇಕು, ಇಲ್ಲಾಂದರೆ ಒಂದು ಸುತ್ತಾಕಿ ಆಚೆಯಿಂದ ಹೋಗಬೇಕು. ಸೊ ನಾವೀಗ ಸದ್ಯಕ್ಕೆ ಶಾರ್ಟ್ ಕಟ್ಟಲ್ಲೇ ಹೋಗೋಣ.
ದಾಲ್ಮಿಯಾ ಬೀಚ್ ಸೈಡ್. ಇಲ್ಲಿ ನೋಡ್ಬೋದು ಎಷ್ಟು ಫೆಸಿಲಿಟಿ ಅಂದರೆ ನಡ್ಕೊಂಡು ಹೋಗುವವರಿಗೆ, ರನ್ನಿಂಗ್ ಮಾಡುವವರಿಗೆ ಇಲ್ಲೊಂದು ಟ್ರ್ಯಾಕ್ ಇದೆ. ಆ ಕಡೆ ಬ್ಲೂ ಕಲರ್ ಟ್ರ್ಯಾಕ್ ನೋಡ್ಬೋದು, ಅದು ಸೈಕ್ಲಿಂಗ್ ಮಾಡೋರಿಗೆ. ಸೊ ಇಲ್ಲಿ ಒಳ್ಳೆ ಸಿಸ್ಟಮ್ ಒಳ್ಳೆದಿದೆ. ಸೊ ಸೈಕ್ಲಿಂಗ್ ಮಾಡೋರಿಗೆ, ವಾಕಿಂಗ್ ಮಾಡೋರಿಗೆ ಡಿಸ್ಟರ್ಬ್ ಆಗೋದಿಲ್ಲ. ಅವರಿಗೆ ಬೇರೆ ಬೇರೆ ಲೈನ್ಸ್ ಇದೆ ಇಲ್ಲಿ. ಪಾರ್ಕಿಂಗ್ ಏರಿಯಾ ಕೂಡ ತುಂಬ ದೊಡ್ಡದಾಗಿ ಚೆನ್ನಾಗಿದೆ. ಸೀ ಸೈಡ್ ಬರೋರಿಗೆ ರೆಸ್ಟೋರೆಂಟ್ ಹತ್ತಿರ ಇದೆ. ನೋಡ್ಬೋದು, ಇದು ಸೈಕ್ಲಿಂಗ್ ಟ್ರ್ಯಾಕ್. ಆ ಕಡೆ ಗ್ರೇ ಕಲರ್ ಇರೋದು ವಾಕಿಂಗ್ ಹಾಗೂ ರನ್ನಿಂಗ್ ಟ್ರ್ಯಾಕ್. ನೋಡಿ ಅಲ್ಲಲ್ಲಿ ನಡುವಲ್ಲಿ ಕುತ್ಕೊಳ್ಳಿಕ್ಕೆ ಡಸ್ಟ್ಬಿನ್ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ತುಂಬ ವೆಲ್ ಮೇಂಟೈನ್ಡ್ ಡಸ್ಟ್ಬಿನ್ ಆಗ್ಬೋದು. ಆ ಕಡೆ ಈ ಕಡೆ ನೋಡಿದರೆ ಕಸ ಎಲ್ಲೂ ಕಾಣೋದಿಲ್ಲ. ಊರಲ್ಲಿ ಕಸ ಹಾಕ್ತಾರೆ, ಇಲ್ಲಿ ಕಸ ಹಾಕಿದರೆ ಪನಿಷ್ಮೆಂಟ್ ಇದೆ. ಇದು ಫುಲ್ ಪಾರ್ಕಿಂಗ್ ಏರಿಯಾ ಇಲ್ಲಿ. ಸೊ ಪಾರ್ಕಿಂಗಿಗೆ ಒಂದು ತೊಂದರೆ ಇಲ್ಲ, ಎಲ್ಲಿ ಬೇಕಾದರೂ ಪಾರ್ಕ್ ಮಾಡ್ಬೋದು ಪಾರ್ಕಿಂಗ್ ಏರಿಯಾದಲ್ಲಿ. ಆ ಕಡೆ ಸಣ್ಣ ರೆಸ್ಟೋರೆಂಟ್ಸ್ ಇದೆ, ಇಲ್ಲೆಲ್ಲ ಬಿಲ್ಡಿಂಗ್ಸ್ ಇದೆ. ಬೀಚಿಂದ ಈ ಕಡೆ ಬಂದು ಫೈನಲಿ ನಮ್ಮ ಕಾರ್ ಹತ್ರ ನಾವು ರೀಚ್ ಆಗಿದ್ದೀವಿ. ಇಲ್ಲಿಂದ ಕಾರಲ್ಲಿ ಕೂತ್ಕೊಂಡು ಮನೆಗೆ ಹೋಗಿ ಊಟ ಮಾಡಿ ಮಲಗಬೇಕು. ನಾಳೆ ಬೆಳಿಗ್ಗೆ ಡ್ಯೂಟಿ ಇದೆ, 5 ಗಂಟೆಗೆ ಏಳಬೇಕು ಫಿಶಿಂಗ್. ಆಮೇಲೆ ಕಾರ್ಗೆ ಹೋಗೋ ಮುಂಚೆ ಎಲ್ಲರೂ ಬಿಸ್ಲೇರಿ ನೀರಲ್ಲಿ ಕಾಲು ತೊಳಿತಿದ್ದಾರೆ. ರಿಚ್ ಪೀಪಲ್ ಗೈಸ್, ರಿಚ್ ಪೀಪಲ್, ರಿಚ್ ಪೀಪಲ್ ಗೈಸ್, ರಿಚ್ ಪೀಪಲ್. ಸೊ ಈ ಸರನ್ನು ಪಿಕ್ ಮಾಡೋದಕ್ಕೆ ಅವರ ಫ್ರೆಂಡ್ ಬಂದರು. ಸೊ ಈಗ ಮನೆಗೆ ಹೊರಡೋ ಸಮಯ. ಇಲ್ಲಿಂದ ಮನೆಗೆ ಹೊರಟ್ವಿ. ಇಲ್ಲಿ ನೋಡಿ, ಈ ಕಡೆ ಫುಲ್ ಪಾರ್ಕಿಂಗ್ ಏರಿಯಾ. ಇದು ರೋಡ್ ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿ ರೆಸ್ಟೋರೆಂಟ್ಸ್ ಕೂಡ ಇದೆ ಬೀಚ್ ಸೈಡಲ್ಲೇ. ಊಟ ತಿಂಡಿ ಸ್ನ್ಯಾಕ್ಸ್, ಒಳ್ಳೆ ಕಾಸ್ಟ್ಲಿ ರೆಸ್ಟೋರೆಂಟ್ ಇದು. ಇಲ್ಲಿ ಗ್ರಾಸಲ್ಲಿ ಸಹ ವೀಕೆಂಡಲ್ಲೆಲ್ಲ ಫುಲ್ ಜನ ಕೂತ್ಕೊಂಡು ಫ್ಯಾಮಿಲಿಯಾಗಿ ಕೂತ್ಕೊಂಡು ಪಿಕ್ನಿಕ್ ಥರ ಮಾಡ್ತಾರೆ, ಊಟ ಮಾಡ್ತಾರೆ ಎಲ್ಲ. ಇವತ್ತು ಫ್ರೈಡೇ ಆಗಿರೋದ್ರಿಂದ ಟ್ರಾಫಿಕ್ ಕೂಡ ಜಾಸ್ತಿ ಇದೆ. ಯಾಕಂದರೆ ಇದು ವೀಕೆಂಡ್, ಇಲ್ಲಿ ಫ್ರೈಡೇ ಸ್ಯಾಟರ್ಡೆ ವೀಕೆಂಡ್. ಸೊ ಟ್ರಾಫಿಕ್ ಕೂಡ ಜಾಸ್ತಿ ಇದೆ. ಎಲ್ಲರೂ ಸುತ್ತಾಡೋದ್ರಲ್ಲಿ ಬ್ಯುಸಿ ಇದ್ದಾರೆ. ಊರಲ್ಲಿ ಸಂಡೇ ಇದ್ದಾಗೆ ಇಲ್ಲಿ ಫ್ರೈಡೇ. ಕುವೆಟ್ನ ಮೇನ್ ರೋಡ್ಗಳಲ್ಲಿ ನಾವು ಬರೀ ಕಾರ್ಸ್ ಮತ್ತು ಲಾರಿ ಆ ಥರ ವೆಹಿಕಲ್ಸ್ ಮಾತ್ರ ಕಾಣ್ಬೋದು. ಯಾಕಂದರೆ ಇಲ್ಲಿ ಹೈವೇಯಲ್ಲಿ ಬೈಕ್ಗಳು ಹೋಗೋ ಹಾಗಿಲ್ಲ. ಬೈಕ್ಗಳು ತುಂಬ ಕಡಿಮೆ ಇಲ್ಲಿ. ಅಂದರೆ ಫುಡ್ ಡೆಲಿವರಿ ಆಗಲಿ ಅಂತಹ ಡೆಲಿವರಿಗೋಸ್ಕರ ಮಾತ್ರ ಬೈಕನ್ನು ಯೂಸ್ ಮಾಡ್ತಾರೆ. ಇಲ್ಲಾಂದರೆ ಇಲ್ಲಿ ಪ್ರತಿಯೊಬ್ಬರು ಕಾರಲ್ಲಿ ಓಡಾಡ್ತಾರೆ, ಟ್ಯಾಕ್ಸಿಯಲ್ಲಿ ಓಡಾಡ್ತಾರೆ. ಬಸ್ ಇದೆ, ಆದರೆ ಬಸ್ಸಲ್ಲಿ ಕೂಡ ಅಷ್ಟೊಂದು ಜನ ಇಲ್ಲಿ ಬಸ್ ಯೂಸ್ ಮಾಡಲ್ಲ. ಫಿಶಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗೋ ದಾರಿಯಲ್ಲಿ ಒಂದು ಜ್ಯೂಸ್ ಶಾಪ್ ಇದೆ, ಲೆಮೋ ಅಂತ ಹೇಳಿ. ನಾವು ಯೂಶ್ವಲಿ ಫಿಶಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗಬೇಕಾದ್ರೆ ಮನೆಗೆ ಹೋಗೋ ದಾರಿಯಲ್ಲಿರೋದ್ರಿಂದ ಇಲ್ಲೇ ನಾವು ಯೂಶ್ವಲಿ ಜ್ಯೂಸ್ ತೊಗೊಳ್ತೇವೆ. ಇದು ನಮ್ಮ ಫೇವ್ರೆಟ್ ಜ್ಯೂಸ್ ಶಾಪ್. ಯೂಶ್ವಲಿ ಆರ್ಡರ್ ತೊಗೋಬೇಕಾದ್ರೆ ಅವರೇ ಬಂದು ಇಲ್ಲಿಂದ ನಮ್ಮ ಕೈಯಲ್ಲಿ ಆರ್ಡರ್ ತೊಗೊಳ್ತಾರೆ. ಸೊ ನೋಡಿ, ಅವರೇ ಆರ್ಡರ್ ತಗೊಂಡು ಹೋದರು. ನಾವು ಕಾರಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡಬೇಕು. ಅವರೇ ಬಂದು ಆರ್ಡರ್ ಕಾರಿಗೆ ತಗೊಂಡು ಬಂದು ಕೊಡ್ತಾರೆ. ಏನಲ್ಲಿ ನಮ್ಮ ಆರ್ಡರ್ ಬಂತು, ಅವರೇ ತಂದು ಇಲ್ಲಿಗೆ ಡೆಲಿವರ್ ಮಾಡ್ತಾರೆ. ಇಲ್ಲೇ ನಾವು ಪೇಮೆಂಟ್ ಮಾಡಿದ್ದಾಯಿತು. ಸೊ ನೋಡಿ, ಫೈನಲಿ ನಮ್ಮ ಆರ್ಡರ್ ಬಂತು. ಸೊ ನೋಡಿ, ನಮ್ಮ ಆರ್ಡರ್ ಹೈಬಿಸ್ಕಸ್ ಜ್ಯೂಸ್ ಮತ್ತು ಇಲ್ಲಿ ಅವರ್ಗಲ್ಪ್ ಅಂತೇಳಿ ಮಿಕ್ಸ್ಡ್ ಫ್ರೂಟ್. ಇದು ಇಲ್ಲಿ ಪೇಮೆಂಟ್ ನೋಡಿ. ಜ್ಯೂಸ್ ಬಂತು. ಈಗ ಇಲ್ಲಿಂದ ನಾವು ಮನೆಗೆ ಹೊರಡ್ತಿದ್ದೀವಿ. 5 ಮಿನಿಟ್ಸ್ ಇದೆ ಇಲ್ಲಿಂದ ಅಷ್ಟೇ. ಸೊ ಲೆಟ್ಸ್ ಗೋ. ನಾವು ನಮ್ಮ ಮನೆ ಹತ್ರ ರೀಚ್ ಆದ್ವಿ. ಇದು ನಮ್ಮ ಬಿಲ್ಡಿಂಗ್. ಇಲ್ಲಿ
ಸೊ ಫೈನಲಿ ಈಗ ನಾವು ಮನೆಗೆ ರೀಚ್ ಆದ್ವಿ, ಸ್ನಾನ ಮಾಡಿ ಫ್ರೆಶ್ ಆಗಿದ್ದೀವಿ. ಆಲ್ರೆಡಿ ತುಂಬ ಲೇಟ್ ಆಗಿದೆ, ಊಟ ಮಾಡಿ ಇನ್ನು ಮಲಗೋದು. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಾವು ಕೆಲವು ಮೀನುಗಳ ಹೆಸರು ಕೇಳಿದ್ವಿ, ಅದನ್ನು ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ನಮಗೆ ಅದು ಯಾವ ಮೀನು ಅಂತೇಳಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್ ಬಾಯ್.